ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶ್ರಾವಣ ಮಾಸದ ಫಲಗಳು. ನಿಮ್ಮ ರಾಶ್ಯಾಧಿಪತಿ ಏಕಾದಶ ಸ್ಥಾನ, ದ್ವಾದಶ ಸ್ಥಾನ ಹಾಗೂ ಲಗ್ನ ಸ್ಥಾನದಲ್ಲಿ ಗೋಚಾರ. ಆಗಸ್ಟ್ 22ನೇ ತಾರೀಕು ಲಾಭಸ್ಥಾನದಿಂದ ದ್ವಾದಶ ಸ್ಥಾನಕ್ಕೆ ಸಂಚರಿಸುವಾಗನೂ ಕೂಡ ನಿಮಗೆ ಸೂರ್ಯದೇವ ಹಾಗೂ ಬುಧದೇವರು 11ರಿಂದ 12ನೇ ಮನೆಯ ಪ್ರವೇಶ ಆದರೂ ಸಮೇತ ಇಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯದೇವರು ಗೋಚರಿಸುವಾಗ ಗುರು ಹಿರಿಯರಿಂದ, ತಂದೆಯಿಂದ ಹಾಗೂ ಉನ್ನತ ಅಧಿಕಾರಿಗಳಿಂದ ತುಂಬಾ ಶುಭ ಫಲವನ್ನೇ ನೋಡ್ತಾ ಇದ್ರಿ ಹೋದ ತಿಂಗಳೆಲ್ಲನ. ಈ ತಿಂಗಳನ್ನು ಸಹ ಇಲ್ಲಿ ವ್ಯಯಾಧಿಪತಿ ವ್ಯಯಸ್ಥಾನಕ್ಕೆ ಬಂದಾಗ ಶುಭ ಕಾರ್ಯಕ್ಕೆ ಏನಾದ್ರೂ ಹಣಕಾಸನ್ನ ವ್ಯಯ ಮಾಡ್ತಕ್ಕಂಥದ್ದು ಇರ್ತದೆ. ಆದ್ರೆ ಕೇತು ಒಟ್ಟಿಗೆ ಸೂರ್ಯದೇವರು ಸಂಚರಿಸುವಾಗ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಂಬಂಧ ಅಂದ್ರೆ ಆರೋಗ್ಯದ ಕಡೆ ಸ್ವಲ್ಪ ಅತಿ ಹೆಚ್ಚಿನ ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ರಾಶ್ಯಾಧಿಪತಿ ಸೆಪ್ಟೆಂಬರ್ 7ನೇ ತಾರೀಕು ಕನ್ಯಾ ರಾಶಿಯಲ್ಲಿ ಗೋಚರಿಸುವಾಗ ಭದ್ರಯೋಗ ಪ್ರಾಪ್ತಿ ಅಂತ ಹೇಳ್ತೀವಿ. ಭದ್ರಯೋಗ ಲಕ್ಷ್ಮೀನಾರಾಯಣ ಇಲ್ಲಿ ಶುಕ್ರಗ್ರಹ ನೀಚ ಸ್ಥಾನ, ನೀಚಭಂಗ ರಾಜಯೋಗ ಅಂತ ಕರಿತೀವಿ. ಕೇಂದ್ರ ಸ್ಥಾನಗಳಲ್ಲಿ ಶುಕ್ರದೇವರು ಗೋಚರಿಸುವಾಗ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಿ ನೀಚಭಂಗ ರಾಜಯೋಗನು ಸಹ ಪ್ರಾಪ್ತಿಯಾಗಿ ನಿಮಗೆ ಶುಭ ಫಲವನ್ನೇ ನೋಡ್ತಕ್ಕಂಥ ಸಮಯ. ಬುಧನಿಂದ ಅಂದರೆ ಬಂಧುಗಳಿಂದ, ವಿದ್ಯಾಭ್ಯಾಸದಿಂದ, ವ್ಯವಹಾರಗಳಿಂದ ಎಲ್ಲದರಲ್ಲೂ ಒಂದು ಉನ್ನತ ಸ್ಥಾನಮಾನವನ್ನ ಈ ಮಾಸದಲ್ಲಿ ನೋಡ್ಬೋದು. ವ್ಯವಹಾರಗಳಲ್ಲೂ ಅಷ್ಟೇ ಅತಿ ಹೆಚ್ಚಿನ ಶುಭ ಫಲ ನೋಡ್ಬೋದು. ಕುಟುಂಬ ಧನಸ್ಥಾನಾಧಿಪತಿ ನೀಚ ಸ್ಥಾನ ಅಂದ್ರೆ ನಿಮ್ಮ ರಾಶಿಯಲ್ಲಿ ಶುಕ್ರಗ್ರಹ ನೀಚನಾಗೋದ್ರಿಂದ ಸೆಪ್ಟೆಂಬರ್ 7ರ ನಂತರ ಧನಸ್ಥಾನಾಧಿಪತಿ ಧನಸ್ಥಾನಕ್ಕೆ ಬರುವಾಗ ಏನಾಗುತ್ತಪ್ಪ ಅಂತಂದ್ರೆ ಹಣಕಾಸುಗಳಲ್ಲಿ ದಿಢೀರ್ನ ಅಭಿವೃದ್ಧಿ ಕೊಡ್ತಕ್ಕಂಥ ಮಾಸ ಈ ಶ್ರಾವಣ ಮಾಸ ಆಗಿರ್ತದೆ. ಇನ್ನ ತೃತೀಯ ಸ್ಥಾನಾಧಿಪತಿ ಮಂಗಳ ದೇವ ಕರ್ಮ ಕೇಂದ್ರ ಸ್ಥಾನದಲ್ಲಿ ಇಲ್ಲಿ ಪರಾಕ್ರಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಕರ್ಮ ಕೇಂದ್ರ ಸ್ಥಾನ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದ್ರೂ ನಿಮ್ಗೆ ಸಂಪೂರ್ಣ 11ನೇ ಏಕಾದಶ ಸ್ಥಾನದಲ್ಲಿ ಗುರು ಗೋಚಾರ ಇರೋಂಥ ಸಮಯದಲ್ಲಿ ಈಗ ಏನಾಗುತ್ತಪ್ಪ, ಎಂಥದೇ ಟೆನ್ಷನ್ ಇದ್ರೂ ನೀವು ಜಯಿಸ್ತೀರಾ ಈ ಮಾಸದಲ್ಲಿ. ಗುರುಬಲ ಇರುತ್ತೆ, ನಿಮಗೆ ಮಂಗಳನ ಬಲ ಇರುತ್ತೆ, ಇಲ್ಲಿ ರಾಷ್ಟ್ರಾಧಿಪತಿ ಬಲ ಇರುತ್ತೆ. ಹಂಗಾಗಿ ಏನಪ್ಪಾ ಅಂತಂದ್ರೆ ಎಷ್ಟೇ ರಿಸ್ಕಿನ ಕೆಲಸ ಕಾರ್ಯಗಳಿದ್ರು ನೀವು ಸಕ್ಸಸ್ ಆಗಂತ ಮಾಸ ಇದಾಗಿರುತ್ತೆ. ಇಲ್ಲಿ ನಿಮಗೆ ಸುಖಾಧಿಪತಿ ಸಪ್ತಮಾಧಿಪತಿನೇ ಏಕಾದಶ ಸ್ಥಾನದಲ್ಲಿ ಗೋಚರಿಸುವಾಗ ಸಂಪೂರ್ಣ ಗುರುಬಲ ಅಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ನಿಮ್ಗೆ ಅತಿ ಹೆಚ್ಚಿನ ಗುರುಬಲ ಇರೋದ್ರಿಂದ ಯಾವುದೇ ನಿಂತಂತ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿನ ನೋಡ್ತಾ ಇರ್ತೀರಿ. ಮನೆಗೆ ಸಂಬಂಧಪಟ್ಟಂತೆ, ವಾಹನಗಳಿಗೆ ಸಂಬಂಧಪಟ್ಟಂತೆ, ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ಸಮಯನ್ನ ವ್ಯರ್ಥ ಮಾಡುವಂಥದ್ದು ಬೇಡ. ಸಮಯನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಈ ಸಂದರ್ಭಗಳಲ್ಲಿ. ಪಂಚಮ ಸ್ಥಾನ ಹಾಗೂ ಷಷ್ಠ ಸ್ಥಾನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಹೋಗ್ತೀರಿ ಅಂದ್ರೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಮನೆತನದವರು ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಮತ್ತೆ ನಿಮ್ಮ ವಂಶಜರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ ಷಣ್ಮಾತ್ಮ ಇಲ್ಲಿ ವಕ್ರಿ ಆಗಿರೋದ್ರಿಂದ ತಮ್ಮ ಸಂತಾನಗಳಿಗೆ ಸಂಬಂಧಪಟ್ಟಂಗೆ ಹಾಗೂ ತಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೂ ಈ ಸಮಯದಲ್ಲಿ ಜಾಗೃತರಾಗಿರಬೇಕು. ಷಷ್ಠ ಸ್ಥಾನದಲ್ಲಿ ರಾಹು ಶತ್ರು ಧ್ವಂಸ ರೋಗಹರಣ ಅಂತಂದೇಳಿ ಕರಿತೀವಿ. ಇಲ್ಲಿ ರಾಹುವಿನಿಂದ ಯಾವುದೇ ವಿಧವಾದಂತ ತೊಂದರೆ ತಾಪತ್ರಯಗಳಿಲ್ಲ. ಬಾಹುರ್ ಬಲಂ ಅಂತಂದೇಳಿ ಕರಿತೀವಿ. ರಾಹು ಗ್ರಹದಿಂದ ಶುಭ ಫಲವನ್ನೇ ಈ ಮಾಸದಲ್ಲಿ ನೀವು ನೋಡಬಹುದು. ಸಪ್ತಮ ಸ್ಥಾನದಲ್ಲಿ ಕಂಟಕ ಶನಿ ನಡೀತಾ ಇದ್ರು ಹೋಕ್ರಿಯಾಗಿ ಷಷ್ಠ ಸ್ಥಾನ ನೋಡ್ತಾ ಇರೋದ್ರಿಂದ ಆ ಶತ್ರುಗಳು ಈ ಸಮಯದಲ್ಲಿ ಹಲ್ಕಿತ್ತ ಹಾವಿನಂತೆ ನಿಮಗೆ ಶರಣಾಗಂತ ಸಮಯ. ಅಷ್ಟಮ ಸ್ಥಾನಾಧಿಪತಿ ಕೇಂದ್ರದಲ್ಲಿ ಗೋಚರಿಸುವ ಕೆಲಸ ಕಾರ್ಯಗಳಲ್ಲಿ ಟೆನ್ಷನ್ ಇರುತ್ತೆ, ಆದ್ರೂ ಅದನ್ನ ನಿಭಾಯಿಸ್ತೀರಿ ನೀವು. ನಿಭಾಯಿಸ್ತಕ್ಕಂಥ ಮಾಸ ಇದು. ಇನ್ನು ಭಾಗ್ಯಾಧಿಪತಿ ಶುಕ್ರಗ್ರಹ ಇಲ್ಲಿ ನೀಚನಾಗಿರೋದ್ರಿಂದ ಏನೋ ನಿಮ್ಮ ಹುಟ್ಟೂರಿಗೆ ಸಂಬಂಧಪಟ್ಟಂಗೆ, ನಿಮ್ಮ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಅಲ್ಲಿ ತೊಂದರೆ ತಾಪತ್ರಯಗಳು, ಮಾಸಲಾಗದಂತ ಘಟನೆಗಳು ಏನಾದ್ರೂ ಘಟಿಸ್ತಕ್ಕಂಥ ಮಾಸ ಇದು. ಆದ್ರಿಂದ ನಿಮ್ಮ ಹುಟ್ಟೂರಿನಲ್ಲಿ ಗ್ರಾಮ ದೇವತೆ ಇರ್ತಾರೆ, ಕುಲದೇವತೆ ಇರ್ತಾರೆ ಅಂತ ಗ್ರಾಮ ದೇವತೆಗೆ, ಕುಲದೇವತೆಗೆ ಏನಾದ್ರೂ ಮಡಿಲಕ್ಕಿಯನ್ನು ಕೊಡ್ತಕ್ಕಂಥದ್ದು, ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇಂಥದ್ದು ಮಾಡ್ತಾ ಇದ್ರೆ ಹುಟ್ಟೂರಲ್ಲೂ ಸಮೇತ ನಿಮ್ಗೆ ಅಭಿವೃದ್ಧಿ ನೋಡ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಇನ್ನು ಕರ್ಮಸ್ಥಾನಾಧಿಪತಿ ಲಗ್ನಾಧಿಪತಿ ಬುಧದೇವರೇ ಆಗಿರೋದ್ರಿಂದ 12 ಹಾಗೂ ಸ್ವಸ್ಥಾನ ವ್ಯಯಾಧಿಪತಿ ಲಗ್ನಾಧಿಪತಿ ಅಂದ್ರೆ ಇಲ್ಲಿ ಸೂರ್ಯದೇವರ ಹೊಟ್ಟಿಗೆ ಸಂಚರಿಸುವಾಗ ಬುಧದೇವರು ನಿಮಗೆ ಶುಭ ಫಲ, ಲಗ್ನದಲ್ಲಿ ಗೋಚರಿಸುವಾಗ ಶುಭ ಫಲ. ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಈ ಮಾಸ ಪೂರ್ತಿ ನಿಮ್ಗೆ ಕೆಲಸ ಕಾರ್ಯಗಳು ತುಂಬಾನೇ ಶುಭವಾಗಿ ನಡೀತಾ ಇರ್ತದೆ. ಯಾವುದೇ ಮಂಗಳ ದೇವನಿಂದ ಅಶುಭ ಫಲವಿಲ್ಲ. ಇನ್ನು ಏಕಾದಶ ಸ್ಥಾನದಲ್ಲೇನೆ ಗುರುದೇವರು ಗೋಚಾರ. ಇಲ್ಲಿ ಚಂದ್ರಗ್ರಹ ನಿಮ್ಗೆ 11ನೇ ಮನೆ ಅಧಿಪತಿ. ಚಂದ್ರದೇವರಂತೂ
2 ಕಾಲು ದಿನಗಳ ಒಂದು ದಿನದಲ್ಲಿ ಒಂದು ರಾಶಿಯಲ್ಲಿ 2 ಕಾಲು ದಿನಗಳು ಗೋಚಾರದಲ್ಲಿ ಇರ್ತಾರೆ. ಹಂಗಾಗಿ ಚಂದ್ರದೇವರಿಂದಲೂ ಸಹ ನಿಮ್ಗೆ ಶುಭ ಫಲವನ್ನೇ ಈ ಮಾಸದಲ್ಲಿ ನೋಡಬಹುದು. ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಗೋಚರಿಸುವಾಗ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಇಲ್ಲಿ ಅತಿ ಮುಖ್ಯವಾಗಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಗಣಪತಿ ದೇವರಿಗೆ 21 ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ದು, ಆದಿತ್ಯ ಹೃದಯ ಓದ್ತಕ್ಕಂಥದ್ದು, ಹನುಮಾನ್ ಚಾಲೀಸ ಓದ್ತಕ್ಕಂಥದ್ದು, ಮಂಗಳವಾರ ಶನಿವಾರಗಳಲ್ಲಿ ಹನುಮ ದೇವರ ದೇವಾಲಯ ದರ್ಶನ ಮಾಡ್ತಕ್ಕಂಥದ್ದು, ಇನ್ನೆಲ್ಲ ಮಾಡ್ತಾ ಹೋಗಿ. ಮತ್ತೆ ಪ್ರಿಯಂಗು ಕಲಿಕಕ್ಷಾಮಂ ರೂಪೇಣ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯಗುಣೋಪದಂ ತಂಬುದಂ ಪ್ರಣಮಾಮ್ಯಹಂ. ಪ್ರತಿನಿತ್ಯ ಈ ಮಂತ್ರವನ್ನು ಐದು ಬಾರಿ ಪಡಿಸ್ತಕ್ಕಂಥದ್ದು ಮಾಡ್ತಾ ಹೋಗಿ. ಇನ್ನು ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು.